ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬಿಡುಗಡೆ ಮಾಡುವ ಅನುದಾನಗಳಿಂದ ಅನಿವಾರ್ಯತೆ ಇರುವ ಸಾರ್ವಜನಿಕ ವಲಯಗಳ ಅಭಿವೃದ್ಧಿಯನ್ನೇನೋ ಮಾಡಲಾಗ್ತಾ ಇದೆ. ಆದರೆ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸುವ ಉದ್ದೇಶದಿಂದ ನಿರ್ಮಾಣ ಮಾಡಲಾಗಿರುವ ಮೇಲ್ಸೇತುವೆಗಳನ್ನು ಬಳಸುತ್ತಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆಗಳು ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಗಿಡ ಮರಗಳು ಬೆಳೆದು ಶಿಥಿಲಗೊಳ್ತಾ ಸಾಗಿವೆ. ಅವುಗಳಲ್ಲಿ KRಪುರಂ ತೂಗು ಸೇತುವೆಯ ದುಸ್ಥಿತಿಯನ್ನ ನೀವೇ ನೋಡಿ. ದೇಶದ ಎರಡನೇ ಕೇಬಲ್ ಸ್ಟೈಡ್ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ KRಪುರಂ ತೂಗು ಸೇತುವೆ ಅಂದಿನ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಫೆಬ್ರವರಿ 13, 2003ರಲ್ಲಿ ಲೋಕಾರ್ಪಣೆಗೊಳಿಸಿದ್ರು. ಬೆಂಗಳೂರು ನಗರ ವೇಗವಾಗಿ ಬೆಳೆದಂತೆ ಸಂಚಾರ ದಟ್ಟಣೆ ಸಮಸ್ಯೆ ಮಿತಿ ಮೀರತೊಡಗಿದಾಗ ಸಮಸ್ಯೆ ನಿವಾರಣೆಗಾಗಿ ಈ ಕೇಬಲ್ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಸೇತುವೆ ಇರುವ ಜಾಗದಲ್ಲಿ ಈ ಮೊದಲು ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಿರ್ಮಾಣವಾಗಿತ್ತೆನ್ನಲಾದ ಸೇತುವೆ ಇತ್ತು. ಅದು ಸಣ್ಣದಾಗಿದ್ದ ಕಾರಣ ಎರಡೂ ಕಡೆ ವಾಹನಗಳು ಸರಾಗವಾಗಿ ಸಾಗಲು ಆಗುತ್ತಿರಲಿಲ್ಲ. ಈ ಸೇತುವೆ ಕೆಳಗೆ ರೈಲುಗಳು ಸಂಚರಿಸುತ್ತವೆ. ಅಲ್ಲದೆ ಸೇತುವೆ ನಿರ್ಮಾಣವಾಗಿ ಸುಮಾರು ವರ್ಷಗಳೇ ಕಳೆದು ಶಿಥಿಲಗೊಳ್ಳುತ್ತಿದ್ದರಿಂದ ಹೊಸದೊಂದು ಸೇತುವೆ ನಿರ್ಮಾಣಕ್ಕಾಗಿ ಆಗಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೃಷ್ಣಪ್ಪ, ಮುಖ್ಯಮಂತ್ರಿ SM ಕೃಷ್ಣ ಆಡಳಿತ ಅವಧಿಯಲ್ಲಿ ಮನವಿಯೊಂದನ್ನು ಸಲ್ಲಿಸಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದರು. ಅದರಂತೆಯೇ ಸುಮಾರು 2.5 ವರ್ಷಗಳು ಕಾಮಗಾರಿ ನಡೆದು ನಂತರ ಸಾರ್ವಜನಿಕರ ಅನುಕೂಲಕ್ಕೆ ಒದಗಿಸಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಇರುವ ಈ ಸೇತುವೆ ಮಾರ್ಗವಾಗಿ ನಗರದಿಂದ ಹೊಸಕೋಟೆ, ಚಿಂತಾಮಣಿ, ಕೋಲಾರ, ಮಾಲೂರು, KGF ಸೇರಿದಂತೆ ಅನ್ಯ ರಾಜ್ಯಗಳಾದ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳಕ್ಕೆ ಇದೇ ಮಾರ್ಗವಾಗಿ ತೆರಳಬೇಕು. ಅಲ್ಲದೆ ITBT ಕೇಂದ್ರವಾದ ವೈಟ್ಫೀಲ್ಡ್, ಮಾರತಹಳ್ಳಿ ಕಡೆಗೆ ಸಾಗುವ ವಾಹನಗಳಿಗೆ ಅನುಕೂಲವಾಗುವಂತೆ ನಿರ್ಮಾಣ ಮಾಡಲಾಗಿತ್ತು. ಸೇತುವೆ ನಿರ್ಮಾಣ ಮಾಡಿ 12 ವರ್ಷ ಕಳೆದಿದೆ. ಸುಮಾರು 50 ಕೋಟಿಗೂ ಹೆಚ್ಚು ವೆಚ್ಚದ ಕಾಮಗಾರಿ ಸಹ ಇದಾಗಿದ್ದು, ಅಂದಿನಿಂದಲೂ ಇದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ವಹಣೆ ಮಾಡುತ್ತಾ ಬಂದಿತ್ತು. ಬೃಹತ್ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ನಿರ್ವಹಣೆ ಮಾಡುತ್ತಿದೆ. ಆದರೆ 1.5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿರುವ ಸೇತುವೆಯ ಎರಡೂ ಕಡೆ ನಿರ್ಮಿಸಲಾಗಿರುವ ತಡೆಗೋಡೆಗಳಲ್ಲಿ ಅರಳಿ ಮರ, ಬೇವಿನ ಮರ ಸೇರಿದಂತೆ ಇನ್ನಿತರ 20ಕ್ಕೂ ಹೆಚ್ಚು ದೊಡ್ಡದಾದ ಮರಗಳು ಬೆಳೆದು ನಿಂತಿವೆ. ದಿನದಿಂದ ದಿನಕ್ಕೆ ಇದರ ಗಾತ್ರ ಹೆಚ್ಚುತ್ತಿವೆ. ಜಾಣ ಕುರುಡು ಪ್ರದರ್ಶಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಅಧಿಕಾರಿಗಳು ತೆರವುಗೊಳಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸೇತುವೆಗೆ ಅಪಾಯವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರಿಂದಲೇ ಸಂಗ್ರಹವಾಗುವ ತೆರಿಗೆಯಿಂದಲೇ ಸರ್ಕಾರದ ಆಡಳಿತಗಳು ನಡೆದರೂ ಸಹ ಜನರ ಹಣವನ್ನ ಕೆಲವೊಂದು ಕಡೆ ಸೇತುವೆಗಳು, ಅಂಡರ್ಪಾಸ್ ಸರಿಯಾದ ರೀತಿಯಲ್ಲಿ ಉಪಯೋಗವಾಗುತ್ತಿದೆ. ಆದರೆ ಅವುಗಳ ನಿರ್ವಹಣೆ ಮಾಡದೆ ಅವುಗಳ ಅವನತಿಗೆ ಅಧಿಕಾರಿಗಳೇ ಕಾರಣರಾಗ್ತಾ ಇದ್ದಾರೆ. ಏನೇ ಆದರೂ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಸೇತುವೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಇನ್ನಷ್ಟು ದಿನ ಬಾಳಿಕೆ ಬರುವಂತೆ ನೋಡಿಕೊಳ್ಳುವ ಅನಿವಾರ್ಯತೆ ಇದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿ ಎನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.